ಇವತ್ತು ಇಡೀ ಪ್ರಪಂಚದಲ್ಲೇ ಯೂಟ್ಯೂಬ್ ಅಂತ ಬಂದ್ರೆ ಕೇಳಿಬರೋ ಒಂದೇ ಒಂದು ಹೆಸರು ಅಂದ್ರೆ ಅದು ಮಿಸ್ಟರ್ ಬೀಸ್ಟ್. ಕೇವಲ 24 ಗಂಟೆಗಳಲ್ಲಿ ಕೋಟಿ ಕೋಟಿ ವ್ಯೂಸ್ ಪಡೆಯೋ ತಾಕತ್ತು ಇರೋ ಏಕೈಕ ವ್ಯಕ್ತಿ ಇವರು. ಆದರೆ ನಿಮಗೆ ಗೊತ್ತಾ, ಇಂದು ಮಿಲಿಯನ್ ಗಟ್ಟಲೆ ಹಣ ಖರ್ಚು ಮಾಡೋ ಈ ಮಿಸ್ಟರ್ ಬೀಸ್ಟ್ ಒಂದು ಕಾಲದಲ್ಲಿ ಜನಗಳ ಹತ್ರ ಮಾತಾಡೋಕ್ಕೂ ಭಯ ಪಡ್ತಿದ್ರು. ಹೌದು, ಈ ವಿಡಿಯೋದಲ್ಲಿ ನಾವು ಕೇವಲ ಅವರ ಬಯೋಗ್ರಫಿ ನೋಡೋದಲ್ಲ, ಮಿಸ್ಟರ್ ಬೀಸ್ಟ್ ಅವರ ಸಕ್ಸಸ್ ಸೀಕ್ರೆಟ್ ಏನು, ಅವರು ಕಾಲೇಜಿಗೆ ಹೋಗುವ ನಾಟಕವಾಡಿ ಯೂಟ್ಯೂಬ್ ಕಲಿತಿದ್ದು ಹೇಗೆ, ಅವರ ತಮ್ನೇಲ್ ಹಿಂದಿರೋ ಸೈಕಾಲಜಿ ಏನು, ಇದೆಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಬನ್ನಿ ಶುರು ಮಾಡೋಣ. ಈ ಕತೆ ಶುರುವಾಗೋದು ಮೇ 7, 1998ರಲ್ಲಿ. ಅಮೆರಿಕಾದಲ್ಲಿ ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಅನ್ನೋ ಮಗು ಹುಟ್ಟುತ್ತೆ. ಇವರನ್ನೇ ಪ್ರೀತಿಯಿಂದ ಎಲ್ಲರೂ ಜಿಮ್ಮಿ ಅಂತ ಕರೀತಾರೆ. ಜಿಮ್ಮಿ ಅವರ ಬಾಲ್ಯ ಅಷ್ಟು ಸುಲಭವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅವರ ತಂದೆ ತಾಯಿ ಜಗಳವಾಡಿ ಡಿವೋರ್ಸ್ ತಗೊಳ್ತಾರೆ. ಇದರಿಂದ ಜಿಮ್ಮಿ ಹೆಚ್ಚಾಗಿ ಅವರ ಅಮ್ಮನ ಜೊತೆನೇ ಬೆಳೆಯಬೇಕಾಗಿತ್ತು. ಜಿಮ್ಮಿ ಅವರ ನಡವಳಿಕೆಯಲ್ಲಿ ಒಂದು ಸಮಸ್ಯೆ ಇತ್ತು. ಅದೇನಂದ್ರೆ ಅವರು ಸಿಕ್ಕಾಪಟ್ಟೆ ಇಂಟ್ರೋವರ್ಟ್, ಅಂದ್ರೆ ಜನಗಳ ಜೊತೆ ಬೆರೆಯೋಕೆ ಮಾತಾಡೋಕೆ ತುಂಬಾನೇ ಮುಜುಗರ ಪಟ್ಟಿಕೊಳ್ತಿದ್ರು. ರಿಯಲ್ ಲೈಫ್ ನಲ್ಲಿ ಮಾತಾಡೋಕೆ ಕಷ್ಟ ಆಗ್ತಿದ್ದ ಜಿಮ್ಮಿಗೆ ಇಂಟರ್ನೆಟ್ ಪ್ರಪಂಚ ತುಂಬಾನೇ ಇಷ್ಟ ಆಯಿತು. ಕೇವಲ 13ನೇ ವಯಸ್ಸಿಗೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರು. ಆದರೆ ಜಿಮ್ಮಿ ಅವರ ಯೂಟ್ಯೂಬ್ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ. ಮನೆಯಲ್ಲಿ ಅವರ ಅಮ್ಮನಿಗೆ ಜಿಮ್ಮಿ ಯೂಟ್ಯೂಬ್ ಮಾಡೋದು ಇಷ್ಟ ಇರಲಿಲ್ಲ. ನೀನು ಮರ್ಯಾದೆಯಾಗಿ ಕಾಲೇಜಿಗೆ ಹೋಗು, ಡಿಗ್ರಿ ಮಾಡು ಅಂತ ಅಮ್ಮ ಯಾವಾಗ್ಲೂ ಬೈತಿದ್ರು. ನಿನಗೆ ಓದೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಯಿಂದ ಆಚೆಗೆ ಹೋಗು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇದರಿಂದ ತಪ್ಪಿಸಿಕೊಳ್ಳೋಕೆ ಜಿಮ್ಮಿ ಒಂದು ಪ್ಲಾನ್ ಮಾಡಿದ್ರು. ಪ್ರತಿದಿನ ಬೆಳಿಗ್ಗೆ ಬ್ಯಾಗ್ ಹಾಕೊಂಡು ಅಮ್ಮ ನಾನು ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಮನೆಯಿಂದ ಹೊರಟಿದ್ರು. ಆದರೆ ಅಸಲಿಗೆ ಅವರು ಹೋಗ್ತಿದ್ದಿದ್ದು ಕಾಲೇಜಿಗಲ್ಲ. ಜಿಮ್ಮಿ ಕಾಲೇಜಿಗೆ ಹೋಗುವ ನಾಟಕವಾಡಿ ತಮಗಿದ್ದಂತೆಯೇ ಯೂಟ್ಯೂಬ್ ಮೇಲೆ ಹುಚ್ಚು ಆಸಕ್ತಿ ಇರೋ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಸಣ್ಣ ರೂಮ್ ನಲ್ಲಿ ಮೀಟ್ ಮಾಡ್ತಿದ್ರು. ಆ 4 ಗೋಡೆಗಳ ಮಧ್ಯೆ ಪಾಠ ಪ್ರವಚನ ನಡೀತಿರಲಿಲ್ಲ. ಬದಲಿಗೆ ವಿಡಿಯೋ ವೈರಲ್ ಮಾಡೋದು ಹೇಗೆ, ಅಲ್ಗಾರಿದಮ್ ಕೆಲಸ ಮಾಡೋದು ಹೇಗೆ ಅನ್ನೋ ತೀವ್ರ ಚರ್ಚೆ ನಡೀತಿತ್ತು. ಪ್ರಪಂಚದ ಕಣ್ಣಿಗೆ ಅವರು ಕಾಲೇಜ್ ಸ್ಟೂಡೆಂಟ್ ಆಗಿದ್ರು, ಆದ್ರೆ ಆ ರೂಮ್ ನಲ್ಲಿ ಅವರು ಯೂಟ್ಯೂಬ್ ವಿಜ್ಞಾನಿ ಆಗಿದ್ರು. ಮಿಸ್ಟರ್ ಬೀಸ್ಟ್ ಅನ್ನೋ ಹೆಸರು ಜಿಮ್ಮಿಗೆ ಬಂದಿದ್ದು ತುಂಬಾನೇ ಕಾಕತಾಳೀಯವಾಗಿ. ಅವರು ಚಿಕ್ಕವರಿದ್ದಾಗ ಎಕ್ಸ್ಬಾಕ್ಸ್ ನಲ್ಲಿ ಗೇಮ್ ಆಡೋಕೆ ಹೋದಾಗ ಅಲ್ಲಿ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಮಿಸ್ಟರ್ ಬೀಸ್ಟ್ 6000 ಅನ್ನೋ ಹೆಸರನ್ನ ಸಜೆಸ್ಟ್ ಮಾಡ್ತು. ಅದನ್ನೇ ಅವರು ತಮ್ಮ ಚಾನಲ್ಗೆ ಇಟ್ಕೊಂಡ್ರು. ಇನ್ನು ಇವರ ಗೆಲುವು ರಾತ್ರೋರಾತ್ರಿ ಸಿಕ್ಕಿದ್ದಲ್ಲ. 2012ರಲ್ಲಿ ಅಂದ್ರೆ ತಮ್ಮ 13ನೇ ವಯಸ್ಸಿನಲ್ಲೇ ಯೂಟ್ಯೂಬ್ ಶುರು ಮಾಡಿದ್ರು ಕೂಡ ಸುಮಾರು 5 ವರ್ಷಗಳ ಕಾಲ ಯಾರೂ ಇವರ ವಿಡಿಯೋ ನೋಡ್ತಿರಲಿಲ್ಲ. ಎಷ್ಟೋ ಸೋಲುಗಳ ನಂತರ 2017ರಲ್ಲಿ ಅವರ ವಿಡಿಯೋಗಳು ವೈರಲ್ ಆಗೋಕೆ ಶುರುವಾಯಿತು. ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದ್ದು 2017ರಲ್ಲಿ. ಜಿಮ್ಮಿ ಒಂದು ವಿಡಿಯೋ ಮಾಡಿದ್ರು. ಅದರಲ್ಲಿ ಯಾವುದೇ ಹೈ ಬಜೆಟ್ ಇರಲಿಲ್ಲ. ಸುಮ್ಮನೆ ಒಂದು ಕುರ್ಚಿಯಲ್ಲಿ ಕೂತು 1 ಲಕ್ಷದವರೆಗೆ ಎಣಿಸಿದ್ರು. ಇದನ್ನ ಮಾಡೋಕೆ ಅವರಿಗೆ ಬರೋಬ್ಬರಿ 40 ಗಂಟೆ ಬೇಕಾಯಿತು. ಈ ವಿಡಿಯೋ ವೈರಲ್ ಆಯಿತು. ಯಾಕಂದ್ರೆ ಕಂಟೆಂಟ್ಗೋಸ್ಕರ ಈ ಹುಡುಗ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋದು ಜನರಿಗೆ ಅರ್ಥವಾಯಿತು. ಈಗ ಅಸಲಿ ವಿಷಯಕ್ಕೆ ಬರೋಣ. ಮಿಸ್ಟರ್ ಬೀಸ್ಟ್ ವಿಡಿಯೋನ ಕೋಟಿ ಕೋಟಿ ಜನ ಯಾಕೆ ನೋಡ್ತಾರೆ? ಇದಕ್ಕೆ ಮುಖ್ಯ ಕಾರಣ ಅವರ ಸ್ಟ್ರಾಟಜಿ. ಮೊದಲನೇದು ತಮ್ನೇಲ್ ಸೈಕಾಲಜಿ. ನೀವು ಗಮನಿಸಿರಬಹುದು, ಅವರ ತಮ್ನೇಲ್ಸ್ ತುಂಬಾ ಕಲರ್ಫುಲ್ ಆಗಿರುತ್ತೆ. ಅದರಲ್ಲಿ ಅವರ ಮುಖದ ಎಕ್ಸ್ಪ್ರೆಷನ್ ಯಾವಾಗಲೂ ಆಶ್ಚರ್ಯವಾಗಿ ಅಥವಾ ಶಾಕ್ ಆದ ಹಾಗಿರುತ್ತೆ. ಮನುಷ್ಯನ ಮೆದುಳು ಇಂತಹ ಮುಖಗಳನ್ನು ನೋಡಿದಾಗ ಆಟೋಮೆಟಿಕ್ ಆಗಿ ಕ್ಲಿಕ್ ಮಾಡುತ್ತೆ. ಎರಡನೆಯದು ರಿಟೆನ್ಷನ್. ವಿಡಿಯೋ ಕ್ಲಿಕ್ ಮಾಡಿದ ಮೇಲೆ ಜನ ಬಿಟ್ಟು ಹೋಗದ ಹಾಗೆ ನೋಡಿಕೊಳ್ಳೋದು. ಜಿಮ್ಮಿ ಅವರ ವಿಡಿಯೋದಲ್ಲಿ ಬೋರಿಂಗ್ ಡೈಲಾಗ್ಸ್ ಇರಲಿಲ್ಲ. ಪ್ರತಿ 3ರಿಂದ 5 ಸೆಕೆಂಡ್ಗೆ ಸೀನ್ ಚೇಂಜ್ ಆಗುತ್ತೆ. ಇದರಿಂದ ನೋಡೋರಿಗೆ ಬೋರ್ ಆಗಲ್ಲ. ಬರೀ ಸ್ಟ್ರಾಟಜಿ ಇದ್ರೆ ಸಾಲದು, ಒಳ್ಳೆಯ ಮನಸ್ಸು ಕೂಡ ಇರಬೇಕು. ಮಿಸ್ಟರ್ ಬೀಸ್ಟ್ ಫೇಮಸ್ ಆಗೋಕೆ ಇದೊಂದು ಕಾರಣ. ಆರಂಭದಲ್ಲಿ ಅವರಿಗೆ ಸ್ಪಾನ್ಸರ್ ಕಡೆಯಿಂದ $10,000 ಸಿಕ್ಕಾಗ ಅವರು ಅದನ್ನ ತಮಗಾಗಿ ಖರ್ಚು ಮಾಡಿಕೊಳ್ಳಲಿಲ್ಲ. ಬದಲಿಗೆ ಅದನ್ನ ಒಬ್ಬ ನಿರ್ಗತಿಕನಿಗೆ ಕೊಟ್ಟು ವಿಡಿಯೋ ಮಾಡಿದ್ರು. ಆ ವಿಡಿಯೋಯಿಂದ ಬಂದ ದುಡ್ಡನ್ನ ಮತ್ತೆ ಜನಗಳಿಗೆ ಹಂಚಿದ್ರು. ಮಿಸ್ಟರ್ ಬೀಸ್ಟ್ ತಾವು ಗಳಿಸಿದ ಬಹುತೇಕ ಹಣವನ್ನ ವಿಡಿಯೋಗೆ ಮತ್ತು ಸಮಾಜ ಸೇವೆಗೆ ಮತ್ತೆ ಹಾಕ್ತಾರೆ. ಇವತ್ತು ಜಿಮ್ಮಿ ಕೇವಲ ಒಬ್ಬ ಯೂಟ್ಯೂಬರ್ ಅಲ್ಲ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಯೂಟ್ಯೂಬ್ ನಂಬಿಕೊಂಡು ಕೂತರೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಫೀಸ್ಟೇಬಲ್ಸ್ ಅನ್ನೋ ಚಾಕೊಲೇಟ್ ಕಂಪನಿ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಜಗತ್ತಿನ ಮೂಲೆ ಮೂಲೆಗೂ ತಲುಪಲು ಬೇರೆ ಬೇರೆ ಭಾಷೆಗಳಲ್ಲಿ ಚಾನಲ್ ಓಪನ್ ಮಾಡಿ ಡಬ್ಬಿಂಗ್ ಮೂಲಕ ವಿಡಿಯೋ ಹಾಕ್ತಾರೆ. ತಂದೆ ತಾಯಿ ಪ್ರೀತಿಯಿಂದ ದೂರವಾಗಿ ಕಾಲೇಜು ಬಿಟ್ಟು ಮನೆಯಿಂದ ಹೊರಗೆ ಬಂದು ಕಷ್ಟಪಟ್ಟ ಒಬ್ಬ ಸಾಮಾನ್ಯ ಹುಡುಗ ಇಂದು ಇಂಟರ್ನೆಟ್ ಲೋಕದ ಬಾದ್ಶಾ ಆಗಿ ಬೆಳೆದಿದ್ದು ನಿಜಕ್ಕೂ ಗ್ರೇಟ್. ಮಿಸ್ಟರ್ ಬೀಸ್ಟ್ ಕಥೆಯಿಂದ ನಾವು ಕಲಿಯೋದು ಇಷ್ಟೇ. ನಿಮ್ಮ ಕೆಲಸದ ಮೇಲೆ ನಿಮಗೆ ಹುಚ್ಚುತನದ ಪ್ರೀತಿ ಇದ್ರೆ ಸೋಲು ಕೂಡ ನಿಮ್ಮನ್ನ ಕಂಡು ಹೆದರುತ್ತೆ. ನಿಮಗೆ ಮಿಸ್ಟರ್ ಬೀಸ್ಟ್ ಅವರ ಯಾವ ವಿಡಿಯೋ ತುಂಬಾ ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.